ರಾಜ್ಯದಲ್ಲಿ ಇಂದಿನಿಂದ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಯಲಿರುವಂಥದ್ದು. ವೋಟರ್ ಐಡಿಗೆ ಕೊನೆಯ ಹಂತದ ಫಿಲ್ಟರ್ ಶುರು ಆಗ್ತಾ ಇದೆ. ನಕಲಿ ವೋಟರ್ಸ್ಗೆ ಬೀಳಲಿದೆ ಆಯೋಗದಿಂದ ಬೀಗ. ಇದೇನು ದೊಡ್ಡದಾಗಿ ಏನೋ ಆಗ್ಬಿಡುತ್ತೆ ಅನ್ನುವಂಥದ್ದನ್ನ ಬಿಂಬಿಸಲಾಗ್ತಾ ಇದೆಯಲ್ಲ, ಹಂಗಲ್ಲ. ಸತ್ತವರನ್ನ ಆ ಲಿಸ್ಟಿಂದ ಕೈ ಬಿಡಲಾಗುತ್ತೆ. ಬೇರೆ ರಾಜ್ಯದಲ್ಲಿ ಏನಾದರೂ ಅವರು ಮತವನ್ನ ಹೊಂದಿದ್ರೆ ಅವರ ಲಿಸ್ಟಿಂದ ಕೈ ಬಿಡಲಾಗುತ್ತೆ. ಎರಡೆರಡು ವೋಟರ್ ಐಡಿಯನ್ನ ಹೊಂದಿದ್ರೆ ಅವರನ್ನ ಲಿಸ್ಟಿಂದ ಕೈ ಬಿಡಲಾಗುತ್ತೆ. ಈ ರೀತಿಯಾಗಿ ಆಗುತ್ತೆ ಅಷ್ಟೇ. ನಿಮ್ಮ ಮತ ಯಾರ್ದು ಏನು ಕಳೆದೋಗಲ್ಲ, ಒಂದೊಂದೇ ವೋಟರ್ ಐಡಿ ಇದ್ರೆ. ಇಂದಿನಿಂದ ಜುಲೈ 30ರವರೆಗೂ ರಾಜ್ಯದಲ್ಲಿ SIR ನಡೆಯಲಿದೆ. ನಿಮ್ಮ ಮತದ ಹಕ್ಕನ್ನ ಕನ್ಫರ್ಮ್ ಮಾಡ್ತಾರೆ BLOಗಳು. ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪರಿಷ್ಕರಣೆ ಬರಲಿರುವಂಥದ್ದು. ಅದಾದ್ಮೇಲೂ ಕೂಡ ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಬಹುದು. ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೆ ಕರಡು ಪಟ್ಟಿಗೆ ಆಕ್ಷೇಪಣೆಯನ್ನ ಸಲ್ಲಿಸಬಹುದು, ನಿಮ್ಮದೇನಾದ್ರೂ ಮಿಸ್ ಆಗಿದ್ರೆ ಅಲ್ಲಿ. ಆಗಸ್ಟ್ 5ರಿಂದ ಅಕ್ಟೋಬರ್ 3 ಹಕ್ಕು ಮತ್ತು ಆಕ್ಷೇಪಣೆಗಳ ವಿಚಾರಣೆ ವಿಲೇವಾರಿ ಇರುತ್ತೆ. ಆಗಸ್ಟ್ 7ನೇ ತಾರೀಕು ಪರಿಷ್ಕೃತಗೊಂಡಂತ ಅಂತಿಮ ಮತದಾರರ ಪಟ್ಟಿ ಪ್ರಕಟಣೆ ಮಾಡಲಾಗುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಆಯ್ತಲ್ಲ ಮತದಾರರ ಪಟ್ಟಿ ಪರಿಷ್ಕರಣೆ, ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡಿತ್ತು. ಈಗ ಕರ್ನಾಟಕದ ಸರದಿ. ಕರ್ನಾಟಕದಲ್ಲಿ ಇದ್ದಾರ ನಕಲಿ ಮತದಾರರು. SIRಗೂ ಮುನ್ನ GBA ಅಧಿಕಾರಿಗಳಿಂದ ಮತಪಟ್ಟಿ ಮ್ಯಾಪಿಂಗ್ ಅನ್ನ ಮಾಡಲಾಗ್ತಾ ಇದೆ. GBA ವ್ಯಾಪ್ತಿಯಲ್ಲಿ 76.35% ಮತದಾರರ ಮ್ಯಾಪಿಂಗ್ ಪೂರ್ಣ ಆಗಿದೆ. ಬೆಂಗಳೂರಿನಲ್ಲಿ 24.60 ಲಕ್ಷ ಮತದಾರರ ಮ್ಯಾಪಿಂಗ್ ಅಪೂರ್ಣ ಆಗಿರುವಂಥದ್ದು. ಹೊರಭಾಗದ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಆನ್ ಮ್ಯಾಪಿಂಗ್ ಪಟ್ಟಿಯನ್ನ ಮಾಡಲಾಗಿದೆ. ಬೆಂಗಳೂರು ದಕ್ಷಿಣದಲ್ಲಿ 1,55,766 ಮತದಾರರು ಆನ್ ಮ್ಯಾಪಿಂಗ್. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಹೆಚ್ಚು ಮತದಾರರು ಮ್ಯಾಪಿಂಗ್ ನಲ್ಲಿ ಮಿಸ್ಸಿಂಗ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ 7.65 ಲಕ್ಷ ಮತದಾರರು ಆನ್ ಮ್ಯಾಪಿಂಗ್ ಅನ್ನ ಮಾಡಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಎಷ್ಟು ಜನ ಕೈಬಿಟ್ಟು ಹೋಗ್ತಾರೆ ಮತದಾರರ ಪಟ್ಟಿಯಿಂದ ಅಂತ ಕಾದ್ ನೋಡಬೇಕು. ಯಾಕೆಂದ್ರೆ ಊರಲ್ಲೂ ವೋಟರ್ ಐಡಿ ಹೊಂದಿದ್ದಾರೆ, ಬೆಂಗಳೂರಲ್ಲೂ ಕೂಡ ವೋಟರ್ ಐಡಿಯನ್ನ ಹೊಂದಿದ್ದಾರೆ. ನಮ್ಗೆ ಎಲ್ಲಾಗುತ್ತೆ ಅಲ್ಲಿ ವೋಟ್ ಹಾಕ್ತೀವಿ ಅನ್ನುವಂಥ ಮನಸ್ಥಿತಿ ತುಂಬಾ ಜನಕ್ಕಿದೆ. ಬಟ್ ಈಗ ಅದು ಸಾಧ್ಯ ಆಗಲ್ಲ, ಅದೆಲ್ಲವೂ ಕಟ್ಟಾಗುತ್ತೆ. ಒಂದು ವೋಟರ್ ಐಡಿಯನ್ನ ಮಾತ್ರ ಹೊಂದಬಹುದು ಅಷ್ಟೇ. ಆಮೇಲೆ ಸಾಕಷ್ಟು ಜನ ಸಾವನ್ನಪ್ಪದಂಥವರೆಲ್ಲ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ವೆಸ್ಟ್ ಬೆಂಗಾಲ್ನಲ್ಲಿ ಹತ್ತತ್ರ 92 ಲಕ್ಷ ವೋಟರ್ಗಳನ್ನ ಕೈ ಬಿಡಲಾಗಿತ್ತು. ಅದರಲ್ಲಿ ಲಕ್ಷಾಂತರ ಜನ ಸಾವನ್ನಪ್ಪಿದ್ರು. ಇನ್ನು ಲಕ್ಷಾಂತರ ಜನ ಬೇರೆ ಸ್ಟೇಟ್ ಅಲ್ಲಿ ವೋಟನ್ನ ಹೊಂದಿದ್ರು. ಇನ್ನು ಲಕ್ಷಾಂತರ ಜನ ಎರಡೆರಡು ವೋಟರ್ ಐಡಿಯನ್ನ ಹೊಂದಿದ್ರು. ಬಾಂಗ್ಲಾದಿಂದ ಬಂದಂಥವರೆಲ್ಲ ವೋಟರ್ ಐಡಿಯನ್ನ ಹೊಂದಿದ್ರು. ಸೊ ಹೀಗಾಗಿ ಅವರ ಹೆಸರುಗಳೆಲ್ಲ ಕೈ ಬಿಟ್ಟೋಗಿತ್ತು. ಸುಮಾರು 92 ಲಕ್ಷ ಜನರದ್ದು. ನಮ್ಮ ಕರ್ನಾಟಕದಲ್ಲಿ ಕಾದ್ ನೋಡಬೇಕು. ಈಗ ಅಧಿಕೃತವಾಗಿ ಎಷ್ಟು ಮತದಾರರು ಇದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ ಅಕ್ಟೋಬರ್ನಲ್ಲಿ.